ವಿದ್ಯಾರ್ಥಿಗಳೇ, ಈಗ ಬೋರ್ಡ್ ಇಂದ ನಮಗೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಎರಡನೇ ಮಾಡಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ 2 ಆ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಮೇನು ಬಹು ಆಯ್ಕೆ ಪ್ರಶ್ನೆಗಳು. ಎಲ್ಲ ಕ್ವಶನ್ ನಿಮ್ಮ ಹತ್ರ ಇದಾವೆ. ಕ್ವಶನ್ ಪೇಪರ್ ಇದೆ. ಕ್ವಶನ್ ನಂಬರ್ 1, ವೃತ್ತ ಪರಿಧಿಯ ಮೇಲೆ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕ್ವಶನ್ ನಂಬರ್ 1, ವೃತ್ತದ ಪರಿಧಿಯ ಮೇಲೆ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಅನೇಕ, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ 1. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ 1. ಆಪ್ಷನ್ ಡಿ 1. ಅದನ್ನ ಚಿತ್ರದ ಮೂಲಕ ಯಾರೇ ಬರೆದು ತೋರಿಸ್ತಿರೋಣ. ವೃತ್ತದ ಪರಿಧಿಯ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡೋದು, ಆ ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕಗಳನ್ನ ಎಳೆಯಬಹುದು. ಈ ಒಂದು ವೃತ್ತವನ್ನು ನಾವು ರಚನೆ ಮಾಡ್ತೀವಿ. ಆ ವೃತ್ತದ ಪರಿಧಿ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡೋದು, ಎಲ್ಲರೂ ಗುರುತು ಮಾಡ್ಕೊಡ್ರಿ. ಈ ಬಿಂದುವನ್ನು ಗುರುತು ಮಾಡ್ಕೊಡ್ತೀವಿ. ಈ ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕ ಎಳೆಯಬಹುದು ಅಂತ ಕೇಳಿದ್ರೆ ನಾವು ಒಂದು ಸ್ಪರ್ಶಕ ಮಾತ್ರ ಎಳೆಯಕ್ಕೆ ಸಾಧ್ಯ. ಸರ್ ನಾವು ಹಿಂಗ್ ಎಳಿತೀವಿ, ಇದನ್ನೇನಂತ ಕರಿತೀವಿ? ಸ್ಪರ್ಶಕ ಅಂತ ಕರೆಯಲ್ಲ, ಛೇದಕ ಆಗುತ್ತದೆ. ವೃತ್ತವನ್ನ 2 ಬಿಂದುಗಳಲ್ಲಿ ಸಂಧಿಸಿದ್ರೆ ಅದು ಛೇದಕ. ವೃತ್ತವನ್ನು ಒಂದು ಬಿಂದುವಿನಲ್ಲಿ ಮಾತ್ರ ಸಂಧಿಸಿದ್ರೆ ಅದೇನದು? ಸ್ಪರ್ಶಕ. ಹಾಗಾದ್ರೆ ಒಂದು ಬಿಂದುವಿನಲ್ಲಿ ಮಾತ್ರ ಸಂಧಿಸುವ ಸಂಖ್ಯೆ ಒಂದಾಗಿರೋದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ = 1 ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಎರಡನೇದಿದೆ ಸ್ಮಾಲ್ ಎ ಮತ್ತು ಬಿಗಳು. ಎ ಮತ್ತು ಬಿಗಳು 2 ಧನ ಪೂರ್ಣಾಂಕಗಳಾದಾಗ ಮಾಸಹ ಮತ್ತು ಲಾಸಗಳಿರುವ ಸಂಬಂಧ. 2 ಧನ ಪೂರ್ಣಾಂಕಗಳು ಎ ಮತ್ತು ಬಿ ಅಂತ ಕೊಟ್ಟಿದ್ದಾನೆ. ಯಾವ ಸಂಖ್ಯೆಗಳನ್ನು ಕೂಡ ನಾವು ತರಬಹುದು. ಯಾವುದೇ 2 ಸಂಖ್ಯೆಗಳು ಕೊಟ್ಟಿರ್ತಾನೆ ಆ ಎ ಮತ್ತು ಬಿ ಅಂತ, ಅವುಗಳ ಮಾಸಹ ಮತ್ತು ಲಾಸಹ ಹಾಗೂ ಈ ಸಂಖ್ಯೆಗಳಿರುವ ಸಂಬಂಧ. ಇವೆರಡು ಸಂಖ್ಯೆಗಳ ಜೊತೆ ಅವುಗಳ ಮಾಸಹ ಮತ್ತು ಲಾಸಹಕ್ಕಿರುವ ಸಂಬಂಧ ಏನು ಅಂತ. ಮೊದಲನೇ ಆಪ್ಷನ್ ಮಾಸಹ ಇಂಟು ಲಾಸಹ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಅಂತ ಕೊಟ್ಟಿದ್ದಾನೆ. ಮೊದಲನೇ ಆಪ್ಷನ್ ಏನಿದೆ? ಮಾಸಹ ಇಂಟು ಲಾಸಹ, ಅವುಗಳ ಮಾಸಹ ಇಂಟು ಲಾಸಹ ಇಸ್ ಈಕ್ವಲ್ ಟು ಎ ಮೈನಸ್ ಬಿ. ಆಪ್ಷನ್ ಬಿ ಅವುಗಳ ಮಾಸಹ ಇಂಟು ಲಾಸಹ ಇಸ್ ಈಕ್ವಲ್ ಟು ಎ ಇಂಟು ಬಿ ತಾನೆ, ಎ ಇಂಟು ಬಿ. ನೆಕ್ಸ್ಟ್ ಆಪ್ಷನ್ ಸಿ ಮಾಸಹ ಇಂಟು ಪ್ಲಸ್ ಕೊಟ್ಟಿದ್ದಾನೆ, ಪ್ಲಸ್ ಅಲ್ಲ, ಪ್ಲಸ್ ಲಾಸಹ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ನೆಕ್ಸ್ಟ್ ಆಪ್ಷನ್ ಡಿ ಮಾಸಹ ಮೈನಸ್ ಲಾಸಹ ಇಸ್ ಈಕ್ವಲ್ ಟು ಎ ಇಂಟು ಬಿ. ಹಾಗಾದ್ರೆ ಇವಿಷ್ಟರಲ್ಲಿ ಸರಿಯಾದ ಉತ್ತರ ಯಾವುದು? ಬಿ, ಆಪ್ಷನ್ ಬಿ. ಮಾಸಹ ಇಂಟು ಲಾಸಹ ಇಸ್ ಈಕ್ವಲ್ ಟು ಯಾವುದೇ 2 ಸಂಖ್ಯೆಗಳನ್ನು ತಗೊಂಡಾಗ ಅವುಗಳ ಗುಣಲಬ್ಧ ಅವುಗಳ ಮಾಸಹ ಮತ್ತು ಲಾಸಹದ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇನ್ನು ನೋಡೋದ್ರೆಲ್ಲ ಚೇಂಜ್ ಇದೆ ನೋಡಿ. ಈ ಕಡೆ ಗುಣಲಬ್ಧ ಕೊಟ್ಟಿರ್ಬೋದು, ಬಟ್ ಈ ಕಡೆ ಮೈನಸ್ ಕೊಟ್ಟಿದ್ದಾನೆ. ಎರಡು ನಡುವೆ ವ್ಯತ್ಯಾಸ ಕೊಟ್ಟಿದ್ದಾನೆ. ಈ ಕಡೆ ಪ್ಲಸ್ ಕೊಟ್ಟಿದ್ದಾನೆ, ಇದು ಕೂಡ ಬರಲ್ಲ ಅಂತ. ನಮಗೆ 2 ಕಡೆ ಗುಣಲಬ್ಧ ಬರಬೇಕು. ಇಲ್ಲಿ ಕೂಡ ಪ್ಲಸ್, ಈ ಕಡೆ ಬಂದ್ರೆ ಇಲ್ಲಿ ಮೈನಸ್ ಕೊಟ್ಟಿದ್ದಾನೆ, ಬಟ್ ಈ ಕಡೆ ಗುಣಲಬ್ಧ ಬಂದಾನೆ. ಅದರಿಂದ ನಿಮಗೆ ಕ್ವಶನ್ ಒಂದ್ ಸ್ವಲ್ಪ ಒಂದೇ ತರ ಕಾಣ್ತವೆ. ಆಕ್ಚುಯಲ್ ರಿಸಲ್ಟ್ ನಿಮಗೆ ಗೊತ್ತಿದ್ರೆ ಮಾತ್ರ ಅದನ್ನ ಬರೀತೀರಿ. ಪರ್ಫೆಕ್ಟ್ ಆಗಿ ಕಲಿಬೇಕು. ಅದಕ್ಕೆ ಪ್ರತಿಯೊಂದು ಕೂಡ ನೋಡಿ, ಇಂಟು ಬರುತ್ತೋ ಮೈನಸ್ ಬರುತ್ತೋ ಪ್ಲಸ್ ಬರುತ್ತೋ ಅಂತ ನಮ್ಗೆ ಗೊತ್ತಿರಬೇಕು. ಅವುಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಮಾಸಹ ಮತ್ತು ಲಾಸಹದ ಗುಣಲಬ್ಧಕ್ಕೆ ಸಮನಾಗಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಬರೋಣ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣಗಳಲ್ಲಿ a1 by a2 ನಾಟ್ ಇಸ್ ಈಕ್ವಲ್ ಟು b1 by b2 ಆದಾಗ ಸಮೀಕರಣಗಳು ಹೊಂದಿರುವಂತಹ ಪರಿಹಾರಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ ಅಪರಿಮಿತ. ಸರಿನಾ? ಯಾರು ಹೇಳ್ತೀರಿ? ಜೀವನ್ ಹೇಳಪ್ಪ. ಸರ್ ಆಪ್ಷನ್ ಬಿ 1. ಇಷ್ಟ? ಆಪ್ಷನ್ ಬಿ 1. ಯಾಕೆ?
ಸರ್ ಅದು ಎಕ್ಸ್ ಆಕ್ಷನ್ ಒಂದೇ ರೀತಿಯ ಒಂದು ಪರಿಹಾರವನ್ನು ಹೊಂದಿರ್ತದೆ ಸರ್, ಒಂದೇ ರೀತಿ ಸೇರಿಸ್ತದೆ ಸರ್ ಪರಸ್ಪರ, ಆದ್ದರಿಂದ ಅದು ಒಂದು ಪರಿಹಾರವನ್ನು. ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾನೆ. ಎರಡು ಸಮೀಕರಣಗಳು ಯಾವ್ಯಾವು? A1x ಜನರಲ್ ಫಾರ್ಮ್ ಸಮೀಕರಣದ ಸಾಮಾನ್ಯ ರೂಪ ಕೊಟ್ಟಿದ್ದಾನೆ. ಎರಡು ಸಮೀಕರಣಗಳ ಸಾಮಾನ್ಯ ರೂಪ ಗೊತ್ತಿದೆ ನಿಮಗೆ. A1x B1y ಪ್ಲಸ್ C1 is equal to 0 ಒಂದು ಸಮೀಕರಣ. ಇನ್ನೊಂದು ಸಮೀಕರಣ A2x ಪ್ಲಸ್ B2y ಪ್ಲಸ್ C2 is equal to 0. ಇದು ಎರಡನೇ ಸಮೀಕರಣ. ಈ ಸಮೀಕರಣಗಳು ರೇಖಾತ್ಮಕ ಸಮೀಕರಣಗಳಲ್ಲಿ A1/A2 ನಾಟ್ ಇಸ್ ಈಕ್ವಲ್ ಟು B1/B2 ಆದಾಗ ಇದರ ಅರ್ಥ ಏನು? ಇವೆರಡೂ ಕೂಡ ಅನುಪಾತ ನಾಟ್ ಈಕ್ವಲ್ ಆದಾಗ ಪರಿಹಾರಗಳು ಎಷ್ಟು ಬರ್ತವೆ ಅಂತ. ಆಪ್ಷನ್ ಎ 0, ಬಿ 1, ಸಿ ಅನ್ನೋದು 2, ನೆಕ್ಸ್ಟ್ ಡಿ ಅಂದ್ರೆ ಅಪರಿಮಿತ. ಸರಿನಾ? ಸರಿಯಾದ ಉತ್ತರ ಎಷ್ಟು ಅಂದ್ರೆ ಆಪ್ಷನ್ ಬಿ. ಯಾವುದೇ ಎರಡು ಸಮೀಕರಣಗಳಲ್ಲಿ ಅನುಪಾತ ಈ ತರ ಬಂದಾಗ, ಮೊದಲ ಎರಡು ಅನುಪಾತಗಳು ನಾಟ್ ಈಕ್ವಲ್ ಬಂದಾಗ ಅದು ಎಷ್ಟು ಪರಿಹಾರ ಹೊಂದಿರುತ್ತೆ ನಕ್ಷೆಯಲ್ಲಿ ಗುರುತು ಮಾಡ್ತಾ ಬಂದಾಗ ನಮಗೆ ಒಂದೇ ಒಂದು ಪರಿಹಾರ ಬರುತ್ತೆ ಅಂತ. ಸರಿನಾ? ಆ ಕೋಷ್ಟಕ ಇದೆಯಲ್ಲ, ಆ ಇಡೀ ಕೋಷ್ಟಕವನ್ನು ನಾವು ಕಲ್ತ್ರೆ ಕನಿಷ್ಠ 1ರಿಂದ 2 ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಸಮಾಂತರ ರೇಖೆಗಳು, ಐಕ್ಯವಾಗುವ ರೇಖೆಗಳು, ಛೇದಿಸುವ ರೇಖೆಗಳು, ಆ ಮೂರನ್ನು ಕೂಡ ನಾವು ತಿಳ್ಕೊಂಡಿರ್ಬೋದು ಅನುಪಾತ ಏನು ಬರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಬಂದ್ರೆ, ಒಂದು ಸಮಾಂತರ ಶ್ರೇಣಿಯ n ನೇ ಪದವು 3n-1 ಆದಾಗ ಅದರ 8ನೇ ಪದ ಕಂಡುಹಿಡಿಯಿರಿ. ಇದು ಯಾರಿಗೆ ಅರ್ಥ ಆಗಿಲ್ಲ? ಆನ್ಸರ್ ಏನಕ್ಕೆ ಹೆಂಗ್ ಬರುತ್ತೆ ಗೊತ್ತಾಯ್ತಲ್ಲ? ಸಮಾಂತರ ಶ್ರೇಣಿಯ n ನೇ ಪದ ಅವನೇ ಕೊಟ್ಟಿರ್ತಾನೆ. ನಮಗೆ n ನೇ ಪದ ಅಂದ್ರೆ n ನೇ ಸೂತ್ರ ಗೊತ್ತಿದೆ, an ಸೂತ್ರ ಗೊತ್ತಿದೆ. an is equal to a plus n-1 into d ಅಂತ ಕೊಟ್ಟಿದೆ. ಬಟ್ ಅದೇ n ನೇ ಪದ ಅವನೇ ಡೈರೆಕ್ಟ್ ಆಗಿ ಕೊಟ್ಟಿರ್ತಾನೆ. n ನೇ ಪದ ಏನಾಗಿದೆ ಅಂದ್ರೆ 3n-1 ಆದಾಗ, n ನೇ ಪದ ಅಂದ್ರೆ an ಅಂತ. n ನೇ ಪದ ಎಷ್ಟು? 3n-1 ಆದಾಗ ಅದರ 8ನೇ ಪದ ಕಂಡುಹಿಡಿಯಿರಿ. 8ನೇ ಪದ ಅಂದ್ರೆ an ಕಂಡುಹಿಡಿಯಿರಿ. ಹಾಗಾದ್ರೆ 4 ಆಪ್ಷನ್ ಇದಾವೆ. ಆಪ್ಷನ್ ಎ 25, ಬಿ 10, ಸಿ 23, ಡಿ 12. ಸರಿಯಾದ ಉತ್ತರ ಯಾವ್ದೀಗ? ಸಿ 23 ಬರುತ್ತೆ. ಹೆಂಗ್ ಬರುತ್ತೆ ಹೇಳ್ತೀವಿ ನೋಡೋಣ. ಯಾರು ಬರ್ತೀವಿ ಬೋರ್ಡ್ ನಿಮಗೆ? ಕರೆಕ್ಟಾ? 24 ಬಂದದ್ದು ಎಷ್ಟು? 23. ಇದರ ಅರ್ಥ ಏನು ಅಂದ್ರೆ, ಕೊಟ್ಟಿರುವಂತ an ಅಲ್ಲಿ an ಕಂಡುಹಿಡಿಯಬೇಕು ಅಂದ್ರೆ n ಇರೋ ಜಾಗಕ್ಕೆ 8 ಹಾಕ್ಬೇಕು ಅಂತ. a8 ಅಂದ್ರೆ ಏನು? n ಇರೋ ಜಾಗಕ್ಕೆ 8. 3n-1 ಇದೆ, n ಇರೋ ಜಾಗಕ್ಕೆ 8 ಹಾಕ್ತಾ ಇದೀವಿ. 3 × 24. 24ರ 1 ಇದ್ರೆ ಎಷ್ಟು? 23. ಅದರಿಂದ ಸರಿಯಾದ ಆಪ್ಷನ್ ಎಷ್ಟು? ಆಪ್ಷನ್ ಸಿ ಇಸ್ ಈಕ್ವಲ್ ಟು 23. ನೆಕ್ಸ್ಟ್ ಕ್ವಶನ್ ನಂಬರ್ 5. 5 ಕ್ವಶನ್ ಯಾರು ಹೇಳ್ತಿರೋಣ? ಲಕ್ಷ್ಮೀ ದೇವಿ ಬಿ ಓದೋಣ. P of x is equal to x ನ ಘಾತ 3 ಮೈನಸ್ 1 ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು A3, B0, C1, D2. ಇಲ್ಲಿ P of x is equal to x ನ ಘಾತ 3 ಮೈನಸ್ 1 ಅಂತ ಕೊಟ್ಟಿದ್ದಾರೆ. P of x is equal to x ನ ಘಾತ 3 ಮೈನಸ್ 1. ಈ ಬಹುಪದೋಕ್ತಿಯು ಹೊಂದಿರುವಂತಹ ಶೂನ್ಯತೆಗಳ ಸಂಖ್ಯೆ. ಆಪ್ಷನ್ ಎ ಏನಿದೆ? ಆಪ್ಷನ್ ಎ 3, ಆಪ್ಷನ್ ಬಿ 0, ಸಿ 1, ಡಿ 2. ಇದು ಹೊಂದಿರುವಂತಹ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದ್ರೆ 3. ಯಾಕೆ 3? ಗರಿಷ್ಠ ಘಾತ 3 ಇದೆ ಸರ್. ಇದು ಘನ ಬಹುಪದೋಕ್ತಿ, ಆದ್ದರಿಂದ ಇದರ ಶೂನ್ಯತೆ 3 ಇರುತ್ತೆ. ಆನ್ಸರ್ ಎ. ಇದರ ಅರ್ಥ ಏನು ಅಂದ್ರೆ, ಬಹುಪದೋಕ್ತಿಗಳಲ್ಲಿ 3 ವಿಧಗಳು. ಪ್ರಮುಖವಾಗಿ
ಅದರ ಶೂನ್ಯತೆಗಳು ಎಷ್ಟು ಬರ್ತವೆ ಅಂತ ನಾವು ಪಾಠ ಮಾಡಕ್ಕೆ ಹೇಳಿದ್ದೇನೆ ಸರಿನಾ ಆ ಕ್ಲಾಸಲ್ಲಿ ಬಹುಪದೋಕ್ತಿ ಚಾಪ್ಟರ್. ರೇಖಾತ್ಮಕ ಬಹುಪದೋಕ್ತಿ ಗರಿಷ್ಠ ಎಷ್ಟು ಶೂನ್ಯತೆಯನ್ನು ಹೊಂದಿರ್ತದೆ? ಒಂದು ಹೊಂದಿರ್ತದೆ. ಅದೇ ವರ್ಗ ಬಹುಪದೋಕ್ತಿ ಗರಿಷ್ಠ ಎಷ್ಟು ಹೊಂದಿರ್ತದೆ? ಎರಡು ಹೊಂದಿರ್ತದೆ. ವರ್ಗ ಅಂದ್ರೆ ಏನು? ಎರಡು ಅಂತ. ನೆಕ್ಸ್ಟ್ ಘನ ಬಹುಪದೋಕ್ತಿ, ಈ ಕೊಟ್ಟಿರುವಂತದ್ದು ಘನ ಬಹುಪದೋಕ್ತಿ. ಯಾಕೆಂದ್ರೆ x ನ ಘಾತ ಎಷ್ಟಿದೆ? 4. ಹಾಗಾಗಿ ಈ ಬಹುಪದೋಕ್ತಿ ಗರಿಷ್ಠ ಎಷ್ಟು ಹೊಂದಿರುತ್ತೆ ಅಂದ್ರೆ ಅದ್ರ ಹೆಸರಲ್ಲೇ ಇರ್ತದೆ. ಇದಕ್ಕೆ ಎಂತ ಬಹುಪದೋಕ್ತಿ ಅಂತ ಕರಿತೀವಿ? ಘನ. ಘನ ಅಂದ್ರೆ 3 ಶೂನ್ಯತೆಗಳನ್ನು ಹೊಂದಿರ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾನೆ 1540 ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಅದರ ಪಾದದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಯಬೇಕು. ನೇರ ವೃತ್ತಪಾದದ ಸಿಲಿಂಡರ್ನ ಘನಫಲ ಕೊಟ್ಟು ಅದರ ಎತ್ತರ ಕೊಟ್ಟು ಅದರ ಪಾದದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯ ಅಂತ ಹೇಳಿದ್ದೇನೆ. ಇದಕ್ಕೆ ಕಂಡುಹಿಡಿಯಬೇಕು ಅಂದ್ರೆ ನಮ್ಗೆ ಅದರ ಸೂತ್ರ ಗೊತ್ತಿರಬೇಕು. ನೇರ ವೃತ್ತಪಾದದ ಸಿಲಿಂಡರ್ನ ಘನಫಲ ಸೂತ್ರ ಯಾರು ಹೇಳ್ತಾರೆ ನೋಡೋಣ. ಸಿಲಿಂಡರ್ ಘನಫಲ ಸೂತ್ರ ಗೊತ್ತೈತಾ? ಏನ್ ಸೂತ್ರ? ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ? ಘನಫಲದ ಸೂತ್ರ ಏನು? ಪೈ ಆರ್ ಸ್ಕ್ವೇರ್ ಎಚ್. ಸರಿನಾ? ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್. ಸಿಲಿಂಡರ್ನ ಘನಫಲ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್. ಇದರ ಬೆಲೆ ಕೊಟ್ಟಿದ್ದ ನಾವು ಎಷ್ಟಿದೆ? 1540 ಸೆಂಟಿಮೀಟರ್ ಕ್ಯೂಬ್. ಮತ್ತೆ ಎತ್ತರ ಕೊಟ್ಟಿದ್ದಾನೆ. ಎತ್ತರ ಅಂದ್ರೆ ಎಚ್ ಬೆಲೆ. ಎಚ್ ಇಸ್ ಈಕ್ವಲ್ ಟು ಎಷ್ಟು? 10 ಸೆಂಟಿಮೀಟರ್. ಹಾಗಾದ್ರೆ ನಾವೇನ್ ಕಂಡಿಬೇಕು? ಪಾದದ ವಿಸ್ತೀರ್ಣ ಕಂಡಿಬೇಕು. ಹಾಗಾದ್ರೆ ಪಾದ ಒಂದು ಸಿಲಿಂಡರ್ ನಲ್ಲಿ ಪಾದ ಯಾವ ಆಕಾರವನ್ನು ಹೊಂದಿರುತ್ತದೆ? ಸಿಲಿಂಡರ್ನ ಪಾದ ಯಾವ ಆಕಾರ ಹೊಂದಿರುತ್ತದೆ? ವೃತ್ತ. ಅದರ ವಿಸ್ತೀರ್ಣ ಕಂಡಿಬೇಕು ಅಂದ್ರೆ ಪೈ ಆರ್ ಸ್ಕ್ವೇರ್ ಕಂಡಿಬೇಕು ಅಂತ. ಸರಿನಾ? ವೃತ್ತದ ವಿಸ್ತೀರ್ಣ ಕಂಡಿಬೇಕು. ಅದರ ಪಾದ ಅಂದ್ರೆ ಏನು? ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಹಾಗಾದ್ರೆ ನನಗೆ 4 ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ 15.4 ಸೆಂಟಿಮೀಟರ್. ಆಪ್ಷನ್ ಬಿ ಎಷ್ಟು? 15.4 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಸಿ 154 ಸೆಂಟಿಮೀಟರ್ ಸ್ಕ್ವೇರ್. ಡಿ 154 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ಡಿ. ಸರಿನಾ? ಈಗ ಸಿಲಿಂಡರ್ನ ಘನಫಲ ಇಸ್ ಈಕ್ವಲ್ ಟು ಏನ್ ಮಾಡಿದೀವಿ? ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1540. ನಮಗೆ ಬೇಕಾಗಿರೋದು ಪೈ ಆರ್ ಸ್ಕ್ವೇರ್ ಮಾತ್ರ ಬೇಕು. ಇದೇ ಸೂತ್ರವನ್ನು ಕಾಣೋಣ. ಪೈ ಆರ್ ಸ್ಕ್ವೇರ್ ಆಗಿ ಇಟ್ಕೊಂಡು ಇದರ ಬೆಲೆ ಬೇಕು 1540 ಡಿವೈಡ್ ಬೈ ಈ ವೇಜ್ ಕೆಳ ಬರ್ತದೆ. ನಮಗೆ ಪೈ ಆರ್ ಸ್ಕ್ವೇರ್ ಬೆಲೆ ಮಾತ್ರ ಬೇಕು ಅಂದ್ರೆ ಅದರ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ. ಎಚ್ ಬೆಲೆ ಕೊಟ್ಟಿದ್ದಾನೆ. ಈಗ ನಮಗೆ ಎಚ್ ಬೆಲೆ ಎಷ್ಟು ಕೊಟ್ಟಿದ್ದಾನೆ? 10 ಸೆಂಟಿಮೀಟರ್. ಆದರೆ 1540 10ರಿಂದ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 0 ಕ್ಯಾನ್ಸಲ್. 154 ಇತ್ತು. 154. ಈಗ ವೃತ್ತದ ವಿಸ್ತೀರ್ಣ ಅಂದ್ರೆ ವಿಸ್ತೀರ್ಣದ ಘನಮಾನ ಅಥವಾ ಮಾನಗಳನ್ನ ಯಾವ್ದ್ರಿಂದ ಹೇಳ್ತೀವಿ ನಾವು? ಸ್ಕ್ವೇರ್. ಆಯ್ತಾ? ಚದರ ಮೀಟರ್ ಅಲ್ಲಿ ಇರಬೇಕು. ಹಾಗಾದ್ರೆ ಇದು ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. ಸರಿಯಾದ ಉತ್ತರ ಆಪ್ಷನ್ ಸಿ 154 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಗೊತ್ತಾಯ್ತಾ? ನೆಕ್ಸ್ಟ್ 7ನೇ ಕ್ವಶನ್. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವಂತ ಸೂತ್ರ. ಇಲ್ಲಿ ನಾನು ಹೇಳಿದ್ದೆ ಇದರಲ್ಲಿ ಪ್ರಮುಖವಾಗಿ ಸರಾಸರಿ, ಬಹುಲಕ ಮತ್ತೆ ಮಧ್ಯಾಂಕ 3 ಸೂತ್ರಗಳು ನಿಮಗೆ ನೆನಪಿರಬೇಕು ಅಂತ. 4 ಆಪ್ಷನ್ ಕೊಟ್ಟಿದ್ದಾನೆ. ಆ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳ ಸರ್. ಆಪ್ಷನ್ ಎ ಸರಿಯಾದ ಉತ್ತರ. ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಯಾವ್ದಿದೆಯಾ? ನೇರ ವೃತ್ತ. ಇಲ್ಲಿ ನಾವು ಸರಾಸರಿ ಕಂಡುಹಿಡಿಯಬೇಕಾಗಿರೋದ್ರಿಂದ ಸರಾಸರಿಯ ಸೂತ್ರ ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಎಫ್ ಐ. ಡೈರೆಕ್ಟ್ ಆಗಿ ಸೂತ್ರವನ್ನು ಕೊಟ್ಟಿದ್ದಾನೆ. ಆ ಸೂತ್ರ ಯಾವುದು ಅಂತ ನೆನಪಿದ್ರೆ ನೀವು ಆಪ್ಷನ್ ನ ಬರೀತೀರಿ. ಅಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. 7ಕ್ಕೆ ಏನು ಅಂದ್ರೆ ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಎಫ್ ಐ. ಎಲ್ಲವೂ ಕೂಡ ಈಕ್ವಲ್ ಟು ಕೊಟ್ಟಿರ್ತಾನೆ. ಕನ್ಫ್ಯೂಸ್ ಆಗೋಕೆ ನಿಮಗೆ ಕ್ವಶನ್ ಆ ತರ ಕೊಟ್ಟಿರ್ತಾರೆ. ಸ್ವಲ್ಪ ಮಿಸ್ಟೇಕ್ ಆಗ್ತಂದ್ರೆ ಬೇರೆ ಕೊಟ್ಟಿರ್ತೀವಿ ನೀವು. ಸಮೇಷನ್ ಎಫ್ ಐ ಎಕ್ಸ್ ಐ 2ನೇ ಆಪ್ಷನ್ ಡಿವೈಡ್ ಬೈ ಸಮೇಷನ್ ಎಫ್ ಐ. ಕೆಳಗೆ ಚೇಂಜ್ ಕೊಟ್ಟ, ಮೇಲೆ ಮತ್ತೆ ಚೇಂಜ್ ಮಾಡ. ನೆಕ್ಸ್ಟ್ ಈಗ ಬಂದ್ರೆ ಸಮೇಷನ್ ಇದನ್ನ ಉಲ್ಟಾ ಮಾಡ್ದೆ. ಸಮೇಷನ್ ಎಫ್ ಐ ಡಿವೈಡ್ ಬೈ ಸಮೇಷನ್ ಎಫ್ ಐ ಎಕ್ಸ್ ಐ ಮಾಡ್ದೆ. ಇದು ಉಲ್ಟಾ. ಅದೇ ಡಿ ಬಂದ್ರೆ
ಸಮೇಷನ್ fi ಮೈನಸ್ xi ಡಿವೈಡ್ ಬೈ ಸಮೇಷನ್ fi. ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ. ಸಮೇಷನ್ fi xi ಇದನ್ನ ಸಮೇಷನ್ fi ಇಂದ ಡಿವೈಡ್ ಮಾಡಿದ್ರೆ ನಮಗೆ x ಬಾರ್ ಅಂದ್ರೆ ಸರಾಸರಿ ಸಿಗುತ್ತೆ. ಲಾಸ್ಟ್ ಒಂದು ಕ್ವಶನ್ ಬಹು ಆಯ್ಕೆಯಲ್ಲಿ 1 minus tan square 45 divided by 1 plus tan square 45 ಅಂದ್ರೆ tan square 45 ಡಿಗ್ರಿಗೆ ಸಮನಾಗಿರುವಂತದ್ದು ಎಷ್ಟು ಅಂತ. ಸರಿಯಾದ ಆಪ್ಷನ್ ಯಾವುದರಿಗೆ 4 ಆಪ್ಷನ್ ಕೊಟ್ಟಿದ್ದಾನೆ. sin tan 90 ಗೆ ಸಮನಾಗಿರುತ್ತೋ, sin 45 ಗೆ ಸಮನಾಗಿರುತ್ತೋ, cos 60 ಗೆ ಸಮನಾಗಿರುತ್ತೋ ಅಥವಾ sin 0 ಗೆ ಸಮನಾಗಿರುತ್ತೋ ಅಂತ ನಾವು ಪ್ರೂವ್ ಮಾಡಬೇಕು. ಆಯ್ತಾ? ಯಾವುದು ಸರಿಯಾದ ಉತ್ತರ? ಆಪ್ಷನ್ ಯಾವುದು? ಡಿ ನ. ಮತ್ತೆ tan ಸ್ಕ್ವೇರ್ 45 ಡಿಗ್ರಿ 1 ಮೈನಸ್, ಇನ್ನೊಂದು 1 ಪ್ಲಸ್ tan ಸ್ಕ್ವೇರ್ 45 ಡಿಗ್ರಿ. ಇದಕ್ಕೆ ಸಮನಾಗಿರುವಂತದ್ದು 4 ಆಪ್ಷನ್. ಒಂದು tan 90, ಮೊದಲನೇದು tan 90 ಡಿಗ್ರಿ. ಆಪ್ಷನ್ ಬಿ sin 45, ಸಿ cos 0, ಆಪ್ಷನ್ ಡಿ sin 0 ಅಲ್ವಾ? ಈಗ ಇದಕ್ಕೆ ಸರಿಯಾದ ಆಪ್ಷನ್ ಇಲ್ಲಿ tan 45 ಬೆಲೆ ನಿಮಗೆ ಗೊತ್ತಿರಬೇಕು. 1 ಮೈನಸ್ tan 45 ಬೆಲೆ ಎಷ್ಟು? 1 45 ಡಿಗ್ರಿ. ಅದರ ಕೋಷ್ಟಕವನ್ನ ಅದಕ್ಕೆ ಕಲಿಬೇಕು ಅಂತ ಹೇಳಿದ್ದಾನೆ. 0 ಡಿಗ್ರಿ, 20 ಡಿಗ್ರಿ, 45, 60, 90 ಡಿಗ್ರಿ. ಸೈನು ಕಾಸು ಟ್ಯಾನ್ ಕಲ್ತ್ರಿ ಅಂದ್ರೆ ಇನ್ನು 3 ಉಲ್ಟಾ ಆಗ್ತವೆ. ಸೈನ್ ಕಲ್ತ್ರಿ ಅಂದ್ರೆ ಕಾಸ್ ಅದ್ರ ಉಲ್ಟಾ ಬರ್ಕಂತ ಬರೋದು, ಟ್ಯಾನ್ ಅಂದ್ರೆ ಅವೆರಡನ್ನ ಡಿವೈಡ್ ಮಾಡೋದು, ಸೈನ್ ಮತ್ತು ಕಾಸ್. ಸೈನ್ ಕೋಷ್ಟಕ ಕರೆಕ್ಟ್ ಕಲ್ತ್ರೆ ಸಾಕು ನೀವು. ಅದನ್ನು ಕಲಿಯೋದು ಹೆಂಗೆ ಅಂತ ಹೇಳಿದ್ದೀನಿ ನಾನು. 0 ಇಂದ 4 ವರೆಗೆ ಬರ್ಕೊಳ್ರಿ, 4 ಇಂದ ಡಿವೈಡ್ ಮಾಡ್ರಿ, ಸ್ಕ್ವೇರ್ ರೂಟ್ ಹಾಕ್ರಿ, ನಿಮಗೆ ಮೊದಲನೇ ಸೈನ್ ನ ಬೆಲೆಗಳು ಸಿಗ್ತಾ ಹೋಗ್ತವೆ. ಗೊತ್ತಾಯ್ತೇನ್ರ? ಈಗ tan 45 ಬೆಲೆ 1 ಆಗಿರೋದ್ರಿಂದ 1 ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ tan 45 ಇದು ಕೂಡ ಅದು ಕೂಡ 1 ಸ್ಕ್ವೇರ್. 1 ಮೈನಸ್ 1 ಸ್ಕ್ವೇರ್ ಅಂದ್ರೆ ಎಷ್ಟು? 1 ಒಂದೇ ತಾನೆ. ಡಿವೈಡ್ ಬೈ ಛೇದದಲ್ಲಿ 1 ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಒಂದೇ. ಅಂಶದಲ್ಲಿ 1 ಮೈನಸ್ 1 ಅಂದ್ರೆ 0. ಕೆಳಗೆ 1 ತಂದ್ಬಿಟ್ರೆ ಎಷ್ಟು? 2. 0 ಬೈ 2 ಅಂದ್ರೆ ಆನ್ಸರ್ ಎಷ್ಟು? ಅಂಶದಲ್ಲಿ 0 ಇತ್ತು ಅಂದ್ರೆ ಅದರ ಆನ್ಸರ್ ಎಷ್ಟು ಬರುತ್ತೆ? 0 ಬರುತ್ತೆ. 0 ಬೈ ಎನಿಥಿಂಗ್ ಅಂದ್ರೆ 0 ಬೈ ಕೆಳಗೆ ಯಾವ್ದಾದ್ರು ಬರಲಿ ಛೇದದಲ್ಲಿ ಆನ್ಸರ್ 0 ಬರುತ್ತೆ. ಹಾಗಾದ್ರೆ 0 ಬಂತು ಅಂದ್ರೆ ಇದರ ಬೆಲೆಗಳು 0 ಕ್ಕೆ ಯಾವ್ದು ಇರ್ತವೆ? tan 90 0 ಬರುತ್ತೋ, sin 45 0 ಬರುತ್ತೋ, ಯಾವ್ದು sin 0 0 ಬರುತ್ತೆ. ಇನ್ನು ಯಾವ ಕೂಡ 0 ಬರಲ್ಲ. ಸರಿಯಾದ ಆಪ್ಷನ್ ಯಾವ್ದಾಗ? ಆಪ್ಷನ್ ಡಿ sin 0 ಡಿಗ್ರಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಎರಡನೇ ಮೇಲಿ ಬಂದ. ಇಲ್ಲಿವರೆಗೆ ಬಹು ಆಯ್ಕೆಗಳಾದವು. ಈಗ ಒಂದು ಅಂಕದ ಪ್ರಶ್ನೆಗಳು, ಸರಿನಾ? ಅತಿ ಕಿರುತರದ ಪ್ರಶ್ನೆಗಳು. ಇವು ಕೂಡ 8 ಕ್ವಶನ್ ಇರ್ತವೆ. ಕ್ವಶನ್ ನಂಬರ್ 9. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ ಎ ಆದಾಗ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವಂತ ಸೂತ್ರ ಬರೆಯಿರಿ. ಇಲ್ಲಿ ಎನ್ ಕೊಟ್ಟಿದ್ದಾನೆ, ಎ ಕೊಟ್ಟಿದ್ದಾನೆ. ಆವಾಗ ಎಸ್ಎನ್ ಸೂತ್ರವನ್ನ ಹೆಂಗ್ ಬರೀತೀರಿ ಅಂತ. ಎಸ್ಎನ್ ಸೂತ್ರ ನಮಗೆ ಗೊತ್ತಿದೆ, ಸರಿನಾ? ಏನ್ ಕೊಟ್ಟಿದ್ದಾಗ ಗೊತ್ತಿದೆ ನಮಗೆ. ಏನು ಏನ್ ಕೊಟ್ಟಿದ್ದಾಗ ಎಸ್ಎನ್ ಸೂತ್ರ ಏನು? ಯಾರು ಒಬ್ರು ಹೇಳ್ರಿ. ಹೇಳಪ್ಪ. Sn is equal to n by 2 2a plus n minus 1 into d. Sn is equal to n by 2 into 2a plus n minus 1 into d. n minus 1 into d. ಅಲ್ವಾ? ಇದನ್ನ ಎಸ್ಎನ್ ಸೂತ್ರ. ಈಗ ಅದೇ ಏನ್ ಕೊಟ್ಟಾಗ ಎಸ್ಎನ್ ಸೂತ್ರ ಏನಾಗುತ್ತೆ ಅಂತ. ಅದರಲ್ಲಿ ಎಸ್ಎನ್ ಅಲ್ಲಿ 2 ಸೂತ್ರ ಬರ್ತವೆ ಅಂತ ಹೇಳಿದ್ದೆ ನಾನು. ಏನ್ ಕೊಟ್ಟಾಗ ಒಂದು ಸೂತ್ರ, ಏನ್ ಕೊಡ್ಲಿದ್ದಾಗ ಒಂದು ಸೂತ್ರ ಅಂತ. ಯಾರು ಬರೀತೀರಿ ಎಸ್ಎನ್? ಏನ್ ಕೊಟ್ಟಾಗ ಎಸ್ಎನ್ ಸೂತ್ರ ಗೊತ್ತಾಯ್ತಾ? ಭಾರತ ಪ್ರಮೋದ. ಇದು ಎಸ್ಎನ್ ಸೂತ್ರ ಆಯ್ತು. ಈಗ ಏನು ಜೀವನ ಹೇಳಿದ್ರ ಅದು ಈಗ ಇದ್ರಾಗೆ ನಾನು ಏನ್ ಕೊಟ್ಟಾಗ ಸೂತ್ರ ಏನ್ ಬರುತ್ತೆ ಅಂತ ಹೇಳಿದ್ವಿ. ಏನ್ ಬರುತ್ತೆ ಸೂತ್ರ? ಲಕ್ಷ್ಮೀದೇವಿ
ಕರೆಕ್ಟಾ? ಇದೇ ಸೂತ್ರ. ಅದು ಏನ್ ಕೊಟ್ಟಾಗ ಎಸ್ ಎನ್ ಸೂತ್ರ ಏನು ಅಂದ್ರೆ n/2 ಇಂಟು a ಪ್ಲಸ್ a ಅಂತ. ಸರಿನಾ? n/2 ಇಂಟು a ಪ್ಲಸ್ a. ಹಾಗಾದ್ರೆ ಇಷ್ಟು ಬರೋದು ಸಾಕು ನೀವು ಆ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ ಎಷ್ಟಿದೆ ಈಗ? 9ನೇದು ಆಯ್ತು. 9ನೇದಕ್ಕೆ ಆನ್ಸರ್ ಇದು. ನೆಕ್ಸ್ಟ್ 10ನೇದಕ್ಕೆ ಬರ್ತದೆ. 10ನೇ ಕ್ವಶನ್ ಏನಂದ್ರೆ a ಆಫ್ x1 y1 ಮತ್ತು b ಆಫ್ x2 y2 ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ. a ಆಫ್ x1 y1 ಮತ್ತೆ ಇನ್ನೊಂದು ಯಾವುದು? b ಆಫ್ x2 y2 ಈ ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. ಈಗ ಇದರ ನಿರ್ದೇಶಾಂಕಗಳನ್ನ ಬರೀತಾರೆ ನೋಡೋಣ. ಇದಕ್ಕೆ ಸೂತ್ರ ಹೇಳಿದೆ ನಾನು ಪದೇ ಪದೇ. ಈ ಕ್ವಶನ್ ಯಾವಾಗ ರಿಪೀಟ್ ಆಗ್ತಿರ್ತದೆ. ಆ p ಆಫ್ x y ನಲ್ಲಿ ಒಂದು ಇದು ಮಧ್ಯ ಬಿಂದುವಿನ ನಿರ್ದೇಶಾಂಕಗಳ ಸೂತ್ರ, ಇನ್ನೊಂದು ಸೂತ್ರ ಇದೆ. ಅದನ್ನ ಏನಂತ ಕರಿತೀವಿ? ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾಗ ಪ್ರಮಾಣ ಸೂತ್ರ. ಅವೆರಡಕ್ಕೂ ಇವಕ್ಕೂ ಒಂದು ಸ್ವಲ್ಪ ಮಾತ್ರ ಡಿಫರೆನ್ಸ್ ಇದೆ. ಹಾಗಾದ್ರೆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳ ಸೂತ್ರ ಬರೆಯೋದು ಯಾರು ಬರ್ತೀವಿ? ಇದನ್ನ p ಆಫ್ x y ಸೂತ್ರ. ಮಧ್ಯ ಬಿಂದು ಯಾವುದೇ ಎರಡು ಬಿಂದುಗಳನ್ನು ಕೊಟ್ಟಾಗ x1 y1 ಮತ್ತೆ x2 y2 ಕೊಟ್ಟಿದ್ದಾನೆ. ಅವೆರಡು ಕೊಟ್ಟಾಗ ಮಧ್ಯ ಬಿಂದು ನಿರ್ದೇಶಾಂಕಗಳ ಸೂತ್ರ ಬರೀಬೇಕು. ನಾವೇ ಸೂತ್ರ p ಆಫ್ xy is equal to ಇಲ್ಲಿ is equal to ಹಾಕಬೇಕು x1 plus x2 by 2 y1 plus y2 divided by 2. ಇದನ್ನ ನಾವು ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಸೂತ್ರ ಅಂತ ಕರೀತೀವಿ. ಯಾವುದೇ ಎರಡು ಬಿಂದುಗಳನ್ನ ಕೊಟ್ಟಾಗ x1 y1 x2 y2 ಕೊಟ್ಟಾಗ ಮಧ್ಯ ಬಿಂದು ನಿರ್ದೇಶಾಂಕಗಳ ಸೂತ್ರ ಬರೀರಿ ಅಂದ್ರೆ ಈ ಸೂತ್ರ ಬರೀತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಗೆ ಬರೋಣ. ಆಯ್ತಾ? 12ನೇ ಕ್ವಶನ್ ಆಯ್ತು. ನೆಕ್ಸ್ಟ್ 11ನೇ ಕ್ವಶನ್. 11ನೇ ಕ್ವಶನ್ ಏನಿದೆ? x plus y minus 4 is equal to 0. 2x plus by minus 3 is equal to 0. ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನ ಹೊಂದಿಲ್ಲದಿದ್ದರೆ b ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. x plus y minus 4 is equal to 0. ಇನ್ನೊಂದು 2x plus by minus 3 is equal to 0. ಈ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ, ಯಾವುದೇ ಪರಿಹಾರ ಇರಬಾರದು ಅಂತ. ಆಯ್ತಾ? ಆವಾಗ ಬಿ ನ ಬೆಲೆಯನ್ನ ಕಂಡುಹಿಡಿಯಬೇಕು. ಕೊಟ್ಟಿರುವಂತಹ ಸಮೀಕರಣದಲ್ಲಿ ಈ ಬಿ ಬೆಲೆ ಕೊಟ್ಟಿಲ್ಲ, ಆ ಬಿ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಅಂದ್ರೆ ನಮಗೆ ಅನುಪಾತ ಏನಾಗುತ್ತೆ ಅಂತ ಗೊತ್ತಿರಬೇಕು. ಅನುಪಾತ ಏನಾಗಿರ್ತದೆ? ಅನುಪಾತ ಏನಾಗಿರುತ್ತೆ ಅಂದ್ರೆ 2 ಈಕ್ವಲ್ ಆಗಿರುತ್ತೆ, 3 ಮಾತ್ರ ನಾಟ್ ಈಕ್ವಲ್ ಆಗಿರುತ್ತೆ. ಯಾವುದೇ ಪರಿಹಾರ ಹೊಂದಿಲ್ಲ ಅಂದ್ರೆ ಅರ್ಥ ಏನು? ಸಮಾಂತರ ರೇಖೆಗಳು ಬರ್ತವೆ ಅಂತ ನಕ್ಷೆಯಲ್ಲಿ ಗುರುತು ಮಾಡಿದಾಗ ಆ ಬಿಂದುಗಳು ಯಾವುದೇ ಪರಿಹಾರ ಹೊಂದಿಲ್ಲ ಅಂದ್ರೆ ಸಮಾಂತರವಾಗಿರ್ತವೆ ರೇಖೆಗಳು ಅಂತ. ಅಂದ್ರೆ ಈ ರೇಖೆಗಳು ಸಮಾಂತರ ಆಗಿತ್ತು ಅಂದ್ರೆ ಏನೋ ಯಾವುದೇ ರೀತಿ ಪರಿಹಾರ ಇಲ್ಲ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಅನುಪಾತ ಏನು ಅಂದ್ರೆ a1/a2 equals b1/b2 not is equal to c1/c2. ಈ ಅನುಪಾತ ನೆನಪಿಟ್ಕೊಳ್ತೀವಿ. ಸರಿನಾ? ಒಂದು ಪರಿಹಾರ ಇದ್ರೆ ಇವೆರಡು ನಾಟ್ ಈಕ್ವಲ್. ಅನನ್ಯ ಪರಿಹಾರ ಇದ್ರೆ 3 ಈಕ್ವಲ್. ಯಾವುದೇ ಪರಿಹಾರ ಇಲ್ಲ ಅಂದ್ರೆ ಈ ತರ ಅನುಪಾತ ಬರುತ್ತೆ. ಹಾಗೆ ಬೆಲೆಗಳನ್ನ ಹಾಕ್ತಾ ಹೋಗ್ರಿ. ನಮಗೆ ಬಿ ಬೆಲೆ ಬೇಕು. ಈ ಬಿ ಬೆಲೆ ಬೇಕು ಅಂದ್ರೆ ಇವೆರಡನ್ನೇ ತಗೋಣ. ಇವೆರಡು ಈಕ್ವಲ್ ಆಗಿದೆ ತಾನೆ, ಇವೆರಡನ್ನ ಹೋಲಿಕೆ ಮಾಡ್ಬಿಟ್ರೆ ಸಾಕು. ಮೊದಲು a1/a2 ಅಂದ್ರೆ 1/2, b1/b2 ಅಂದ್ರೆ -1 b1, b2 ಅಂದ್ರೆ ಎಷ್ಟು? b. ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ b into 1 b ನೇ ಆಗುತ್ತೆ. ಎರಡನ್ನ ಈ ಕಡೆ ತಗೊಂಬರಿ -1 into 2 b into 1 b -1 into 2 -2. ಹಾಗಾದ್ರೆ b ಬೆಲೆ ಎಷ್ಟು? -2 ಆಗಿದೆ. ಸರಿನಾ? ಸರಿಯಾದ ಉತ್ತರ p ನ ಬೆಲೆ ಎಷ್ಟು? -2. ಈ ತರ ಅದನ್ನ ಕಂಡುಹಿಡಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ ಎಷ್ಟೀಗ?
12ನೇ ಉತ್ಪನ್ನ 24 ಮೀಟರ್ ಮತ್ತೆ 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನ ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನ ಕಂಡುಹಿಡಿಯಿರಿ. ಇವೆರಡು ಸಲಾಕೆಗಳನ್ನ ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದ ಕಂಡುಹಿಡಿಯಿರಿ ಅಂದ್ರೆ ನಾವೇನ್ ಕಂಡುಹಿಡಿಯೋದ್ರಲ್ಲಿ ಅವುಗಳ ಮಾಸ ಕಂಡುಹಿಡಿಬೇಕು. ಕೊಟ್ಟಿರುವಂತ ಆ ಎರಡು ಸಂಖ್ಯೆಗಳ ಮಾಸ ಕಂಡುಹಿಡಿದ್ರೆ ನಮಗೆ ಅದೇನು ಅಳತೆ ಕೊಟ್ಟಿದ್ದಾನೋ ಅದು ಸಿಗುತ್ತೆ ಅಂತ. ಏನು ಇದೆ ಯಾವ್ಯಾವ ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ ನಮಗೆ? ಒಂದು 24, ಇನ್ನೊಂದು 36 ಮೀಟರ್ ಅಂತ ಕೊಟ್ಟಿದ್ದಾನೆ. ಇವುಗಳ ಮಾಸ ಕಂಡಿಬೇಕು. ಮಾಸ ಕಂಡಿದ್ದು ಗೊತ್ತಿತ್ತಲ್ಲ, ಅವಿಭಾಜ್ಯ ಅಪವರ್ತನಗಳಿಂದ ಇವೆರಡನ್ನು ಡಿವೈಡ್ ಮಾಡ್ತಾ ಹೋಗ್ಬೇಕು. ಡಿವೈಡ್ ಮಾಡಿ ಅವುಗಳ ಸಾಮಾನ್ಯ ಅಪವರ್ತನ ಎಷ್ಟು ಬರುತ್ತೆ ಅಂತ ಕಂಡಿದ್ದು. ಯಾರು ಒಬ್ರು ಬಯಸಿರ ಬಾ ಮೇಡಮ್. ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಯಾವ ಅಂತ ಗೊತ್ತಿದ್ರೆ ನೀವು ಅವನ್ನ ಡಿವೈಡ್ ಮಾಡ್ತಾ ಹೋಗಿ. ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2, 3, 5, 7 ಇತ್ಯಾದಿ ಅಲ್ವಾ? 9 ಬರಲ್ಲ, 7 ಆದ್ಮೇಲೆ 12 ಬರುತ್ತೆ, ಅದು 3, 15 ಬರಲ್ಲ, 17 ಆದ್ಮೇಲೆ 19 ಆದ್ಮೇಲೆ 21 ಬರಲ್ಲ, 23 ಬರುತ್ತೆ. 21 ಡಿವೈಡ್ ಆಗುತ್ತೆ. 3 ಒಳ್ಳೆ 21. ಕಡೆತ ಮಾಸ ಎಷ್ಟು ಬರ್ಬೇಕಾದ್ರೆ 12 ತಾನೆ. ಇಲ್ಲಿ ನೋಡಿ 24 ಡಿವೈಡ್ ಮಾಡ್ತಾ ಹೋದ್ರೆ 2 12, 2 6, 2 3, ನೆಕ್ಸ್ಟ್ ಇನ್ನು ಡಿವೈಡ್ ಮಾಡಕ್ಕಾಗಲ್ಲ, ಅಲ್ಲಿಗೆ ಬಿಡ್ರಿ. ನೆಕ್ಸ್ಟ್ ಇದು 2 18, 2 9, 3 3. ಯಾಕಂದ್ರೆ ಅದರ ಅಪವರ್ತನಗಳನ್ನ ಬರ್ಕೊಂಡಿದ್ದೀವಿ. ಇಲ್ಲಿ 2 ಇರುತ್ತೆ, 2 3 ಸರಿ ಇದೆ, 3 1 ಸರಿ ಇದೆ. ಇಲ್ಲಿ 2 2 ಸರಿ, 3 2 ಸರಿ. ಇವೆರಡೂ ರಿಪೀಟ್ ಆಗಿರುವಂತದ್ದು. 2 2 3 ರಿಪೀಟ್ ಆಗಿದೆ. ಇಲ್ಲೂ ಕೂಡ 2 2 3 ರಿಪೀಟ್ ಆಗಿದೆ. ಹಾಗಾದ್ರೆ ಕಾಣ್ಬಿಡಿದೆಯಾ? 2 2 3 ಇದನ್ನ ಗುಣಾಕಾರ ಮಾಡಿದ್ರೆ 2 3 6, 6 2 12. ಇದು ಮಾಸ ಆಗಿರುತ್ತೆ. ಎರಡರಲ್ಲೂ ರಿಪೀಟ್ ಆಗಿರುತ್ತೆ ಅಪವರ್ತನಗಳು. ಅವನ್ನ ನಾವು ಮಾಸ ಅಂತ ಕರಿತೀವಿ. ಹಾಗಾದ್ರೆ ಬೇಕಾಗಿರುವ ಸಲಾಕೆಯ ಉದ್ದ ಎಷ್ಟು ಅಂದ್ರೆ 12 ಮೀಟರ್. ನೆಕ್ಸ್ಟ್ 13ನೇದು, ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ. ಘನಗೋಳ ಅಂದ್ರೆ ಇಡೀ ಗೋಳ, ಅದರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪೂರ್ಣನೂ ಅದೇ ಆಗಿರುತ್ತೆ, ಪಾರ್ಶ್ವನೂ ಅದೇ ಆಗಿರುತ್ತೆ. ಅದಕ್ಕೆ ಸಪರೇಟ್ ಇರಲ್ಲ. ಅರ್ಧ ಗೋಳಕ್ಕೆ ಸಪರೇಟ್ ಇರುತ್ತೆ, ಪಾರ್ಶ್ವ ಬೇರೆ ಬರುತ್ತೆ, ಪೂರ್ಣ ಬೇರೆ ಬರುತ್ತೆ. ಬಟ್ ಗೋಳಕ್ಕೆ ಇಡೀ ಗೋಳದ ಒಂದೇ ಮೇಲ್ಮೈ ವಿಸ್ತೀರ್ಣ. ಅದ್ರ ಸೂತ್ರ ಏನು? 4 ಪೈ ಆರ್ ಸ್ಕ್ವೇರ್. ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಅಂದ್ರೆ 4 ಪೈ ಆರ್ ಸ್ಕ್ವೇರ್. ಈಸಿ ಇದ್ದು ನೆನಪಿಟ್ಕೊಳ್ಳಿ, 4 ಪೈ ಆರ್ ಸ್ಕ್ವೇರ್. ಆ ಕೋಷ್ಟಕವನ್ನ ಕಲಿಬೇಕು. ನಿಮ್ಮ ಪಾಸಿಂಗ್ ಪ್ಯಾಕೇಜ್ ಬುಕ್ ಅಲ್ಲಿ ಆ ಕೋಷ್ಟಕ ಇದೆ ಈ ಚಾಪ್ಟರ್ ಬಗ್ಗೆ. ಸಿಲಿಂಡರ್ದು, ಶಂಕುದು, ಗೋಳದ್ದು, ಅರ್ಧ ಗೋಳದ್ದು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಮತ್ತೆ ಅದು ಘನಫಲ. ಪಾರ್ಶ್ವ, ಪೂರ್ಣ, ಘನಫಲ, 3 ಸೂತ್ರಗಳು ನೆನಪಿರಬೇಕು. ಶಂಕುದು ಸಿಲಿಂಡರ್ಗೂ ಲಿಂಕ್ ಇದೆ, ಗೋಳಕ್ಕೂ ಅರ್ಧ ಗೋಳಕ್ಕೂ ಲಿಂಕ್ ಇದೆ. ಶಂಕುದ್ರೆ ಸಿಲಿಂಡರ್ ಬಂದಂಗೆ ಅಲ್ವಾ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 ಪೈ ಆರ್ ಎಚ್ ಆದ್ರೆ ಅದೇ ಶಂಕುದ ಏನಾಗಿರುತ್ತೆ? ಪೈ ಆರ್ ಎಲ್ ಆಗಿರುತ್ತೆ. ಈ ತರ ಒಂದಕ್ಕೊಂದು ಲಿಂಕ್ ಇದಾವೆ, ಅವನ್ನ ಕರೆಕ್ಟ್ ಆಗಿ ಕರೀತೀವಿ. ನೆಕ್ಸ್ಟ್ 14ನೇ ಕ್ವಶನ್. P of x is equal to x square plus 7x plus k. ಈ ಬಹುಪದೋಕ್ತಿಯು ಒಂದು ಶೂನ್ಯತೆ 2. ಹಾಗಾದ್ರೆ k ನ ಬೆಲೆ ಕಂಡುಹಿಡಿಯಿರಿ. ಅದರ ಒಂದು ಶೂನ್ಯತೆ ಕೊಟ್ಟಾಗ k ನ ಬೆಲೆ ಹೆಂಗ್ ಬರುತ್ತೆ ಅಂತ ನಂಬರ್ 14. ಇದನ್ನ ಯಾವ ರೀತಿ ಕಂಡುಹಿಡಿತೀವಿ? ಶೂನ್ಯತೆ, ಬಹುಪದೋಕ್ತಿ ಶೂನ್ಯತೆ ಬಗ್ಗೆ ಗೊತ್ತಿರಬೇಕು. ಆ ಶೂನ್ಯತೆ ಕಂಡುಹಿಡಿಯೋದು ಹೆಂಗೆ ಅಂತ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತ ಬರ್ಕೋಣ. ಫಸ್ಟ್ ಸಮೀಕರಣ ಏನಿದೆ? T of x is equal to x square plus 7x plus k. ಇದೇ ತನ್ನ ಸಮೀಕರಣ ಕೊಟ್ಟರಲ್ಲ.
ಈ ಸಮೀಕರಣ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ 2 ಅಂತ ಹೇಳ್ತಾನೆ. ಒಂದು ಶೂನ್ಯತೆ 2, ಹಾಗಾದ್ರೆ ಕೆ ಬೆಲೆ ಕಂಡುಹಿಡಿಯಿರಿ. ಈ ಶೂನ್ಯತೆಗಳ ಮೊತ್ತ ತಗೊಂಡು ನಾವು ಒಂದು ಆಲ್ಫಾ ಒಂದು ಬೀಟಾ ಅಂತ ತಗೊಂಡಿರ್ತೀವಿ. ಶೂನ್ಯತೆಗಳ ಮೊತ್ತ ಸೂತ್ರ ಗೊತ್ತಿದೆ, -b/a. ಇದರಲ್ಲಿ ಒಂದರ ಬೆಲೆ ಕೊಟ್ಟಿದ್ದಾನೆ. ಒಂದು ಶೂನ್ಯತೆ ಬೆಲೆ ಎಷ್ಟು 2 ಅಂತ ಕೊಟ್ಟಿರೋದ್ರಿಂದ ಆಲ್ಫಾ ಇರೋ ಜಾಗಕ್ಕೆ 2 ಹಾಕಿ ಅವಾಗ ಬೀಟಾ ಕಂಡುಹಿಡಿಬಹುದು. ಬೀಟಾ ಇಸ್ ಈಕ್ವಲ್ ಟು -b/a. ಬಿ ಬೆಲೆ ಎಷ್ಟು 7, ಎ ಬೆಲೆ ಎಷ್ಟು x ಸ್ಕ್ವೇರ್ ಪಕ್ಕ 1 ಇದೆ, 7 1. ಹಾಗಾದ್ರೆ 2 ಪ್ಲಸ್ ಬೀಟಾ is equal to -7/1 ಅಂದ್ರೆ ಎಷ್ಟು ಬರುತ್ತೆ? -7 ತಾನೆ. therefore beta is equal to -7. ಈ ಎರಡು ಕಡೆ ಹೋದ್ರೆ -7 ಕ್ಕೆ -2 ಕೂಡಿದ್ರೆ ಎಷ್ಟು? ಹಾಗಾದ್ರೆ ಬೀಟಾ is equal to ಎಷ್ಟು ಬಂತು? -9. ಇನ್ನೊಂದು ಶೂನ್ಯತೆ ಬಂತು. ನಮಗೆ ಬೇಕಾದ್ರೆ ಕೆ ಬೆಲೆ ಬೇಕಲ್ಲ. ಹಾಗಾದ್ರೆ ಕೆ ಬೆಲೆ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಈಗ ಗುಣಲಬ್ಧ ಆಲ್ಫಾ ಇಂಟು ಬೀಟಾ. ಸೂತ್ರ ಏನು? c/a. ಆಲ್ಫಾ ಬೆಲೆ ಗೊತ್ತಿದೆ 2, ಬೀಟಾ ಬೆಲೆ ಎಷ್ಟು ಬಂತು? -9. ಸಿ ಬೆಲೆ ಎಷ್ಟು? ಸಿ ಬೆಲೆ 10 ಕಂಡಿಡು. ಎ ಬೆಲೆ ಎಷ್ಟು? 1. ಹಾಗಾದ್ರೆ 9 ಎಷ್ಟು? 15 ಪ್ಲಸ್ ಮೈನಸ್ ಆಗುತ್ತೆ. therefore k is equal to ಎಷ್ಟು ಬರುತ್ತೆ ಅಂದ್ರೆ -15. k is equal to ಎಷ್ಟು? -15. ಈ ತರ ಕೊಟ್ಟಿರುವ ಸಮೀಕರಣದಲ್ಲಿ k ನ ಬೆಲೆ ಕಂಡುಹಿಡಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ಎಷ್ಟೀಗ? 15. x² + 4x + 4 is equal to 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ಶೋಧಕ ಅಂದ್ರೆ ಏನು? ಡೆಲ್ಟಾ ಸೋರ್ಸ್. ಆ ಬೆಲೆ ಕಂಡುಹಿಡಿಯಬೇಕು. ಅದೇನು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳಿದ ನಾವು. ಸ್ವಭಾವವನ್ನು ವಿವೇಚಿಸಿ ಅಂದ್ರೆ ಅದು ಏನು ಅಂತ ಬರೀಬೇಕು ಕಂಡುಹಿಡಿದಾದ್ಮೇಲೆ. ಈಗ ಬರೀ ಶೋಧಕ ಡೆಲ್ಟಾ ಬೆಲೆ ಕಂಡುಹಿಡಿಯೋದು ನೋಡಿ. 1 ಮಾರ್ಕ್ಸ್ ಅಲ್ಲೂ ಕೂಡ ಕೇಳಬಹುದು, ಅದನ್ನ 2 ಮಾರ್ಕ್ಸ್ ಅಲ್ಲೂ ಕೂಡ ಕೇಳಬಹುದು. 2 ಮಾರ್ಕ್ಸ್ ಕೇಳಿಲ್ಲ ಅಂದ್ರೆ ಇದು 1 ಮಾರ್ಕ್ಸ್ ಕೇಳಿಸ್ತಾರ. ಯಾವುದು? ಮೂಲಗಳ ಸ್ವಭಾವ ಸಂಬಂಧಪಟ್ಟಂತೆ. ಹಾಗಾದ್ರೆ ಈ ಕ್ವಶನ್ ನಂಬರ್ 15 ನೋಡಿ. ಸಮೀಕರಣ ಕೊಟ್ಟಿದ್ದಾನೆ, ಅದರ ಡೆಲ್ಟಾ ಬೆಲೆ ಕಂಡುಹಿಡಿಯಬೇಕು. ಯಾರು ಮಾಡ್ತಾರೆ ಲೆಕ್ಕನ? ಡೆಲ್ಟಾ ಬೆಲೆ ಕಂಡುಹಿಡಿಯೋದು ಜೀವನ್ ಬಾಪ 15 x² + 4x + 4 is equal to 0. ಇದರ ಶೋಧಕದ ಬೆಲೆ ಕಂಡುಹಿಡಿಯಬೇಕು. ಕರೆಕ್ಟ್ ಆಯ್ತಾ? ಡೆಲ್ಟಾ ಬೆಲೆ ಎಷ್ಟು ಬರುತ್ತೆ? 0. b² - 4ac ಸೂತ್ರ. b ಬೆಲೆ ಎಷ್ಟಿದೆ? 4. a ಬೆಲೆ 1. c ಬೆಲೆ ಎಷ್ಟು? 4. ಇಲ್ಲಿ ಕೂಡ 4 4 16, 4 ಸ್ಕ್ವೇರ್ 16, 16 - 16 0. ಹಾಗಾದ್ರೆ ಶೋಧಕದ ಬೆಲೆ ಎಷ್ಟು ಬರುತ್ತೆ? 0 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಸ್ವಭಾವ ಏನ್ ಬೇಡ, ಸ್ವಭಾವ ಕೇಳಿದ್ರೆ ಮಾತ್ರ ಬರೀಬೇಕು. ಬರದೇನ್ ತಪ್ಪೇನಿಲ್ಲ, ಅವೇನು ನೀನು ಬರದಿ ಅಂದ್ರೆ ಮಾರ್ಕ್ಸ್ ಕಟ್ ಮಾಡಲ್ಲ. ಆದ್ರೆ ನಾವು ಟೈಮ್ ವೇಸ್ಟ್ ಆಗುತ್ತೆ. ಅದನ್ನ ನೀನು ಮತ್ತೆ ಅದನ್ನ ಬರ್ಕತ್ತ ಹೋಗ್ತಾನೆ ಅಂದ್ರೆ ಒಂದೊಂದು ಇದಕ್ಕೂ ಟೈಮ್ಸ್ ಇರುತ್ತೆ. ಅದನ್ನ ಬರೆಯೋದ್ರ ಬದಲಿ ಅಥವಾ ಅದನ್ನ ಯೋಚನೆ ಮಾಡಿ ಬರೆಯೋದ್ರ ಬದಲಿ ಬೇರೆ ಕ್ವಶನ್ ಅಟೆಂಡ್ ಮಾಡ್ಬೋದು. ಪ್ರತಿಯೊಂದು ಕೂಡ ಟೈಮಿಂಗ್ಸ್ ಲಿಮಿಟ್ ಇರ್ತೀವಿ. 3 ಗಂಟೆ ಟೈಮ್, 2 ಗಂಟೆ ಓದ್ಕೊಳಕ್ಕೆ 3 ಗಂಟೆ, 4 ಗಂಟೆ ಕೊಟ್ಟಿರ್ತಾರೆ, ಓದಕ್ಕೆ ಕೊಟ್ಟಿರ್ತಾರೆ. ಅದನ್ನ ಓದ್ಕೊಂಡೆ ಕುತ್ಕೊಳ್ಳಲೇಬೇಕು ಅಂತ ಏನಿಲ್ಲ ನೀವು. ಬಟ್ ಅದರಲ್ಲಿ ಕ್ವಶನ್ಗಳನ್ನ ಮೇನ್ ಯಾರು ಓದೋದಂತ ನೋಡ್ಕೊಳ್ಳೋಕೆ 4 ಗಂಟೆ ಅಂತ ಕೊಟ್ಟಿರ್ತಾರೆ. ಇನ್ನು 3 ಗಂಟೆ ನೀವು ಬರಿತಾ ಹೋಗ್ಬೇಕು. ಯಾವ ಕ್ವಶನ್ ಬರ್ತಾವ ಕ್ವಶನ್ ಅಂತ ಹಾಕ್ಬೇಕು, ಬರಿತಿರ್ಬೇಕು. 1 ಮಾರ್ಕ್ಸ್ ನಾವು ಓವೈಕೆ ಆಲ್ಮೋಸ್ಟ್ ಒಂದೇ ಕಡೆ ಬರೀರಿ ಆಯ್ತಾ. ಇನ್ನು ಉಳಿದವ್ರನ್ನೆಲ್ಲ ಕ್ವಶನ್ ನಂಬರ್ ಹಾಕಿ ಬರಿತಾ ಹೋಗ್ಬೇಕು. ಮೇನ್ ಹಾಕೋದು ಇಂಥ ಮೇನು, ಇಂಥ ಕ್ವಶನ್ ನಂಬರ್ ಎಲ್ಲರೂ ಬರೀಬೇಕು. ನೀವು ನಡೀತದೆ. 2 ಮಾರ್ಕ್ಸ್ ಒಂದೇ ಕಡೆ ಬರೀಬೇಕು, 3 ಮಾರ್ಕ್ಸ್ ಒಂದೇ ಕಡೆ ಬರೀಬೇಕು. ಖಾಲಿ ಬಿಡ್ತೀನಿ ನಾನು. 4 ಮಾರ್ಕ್ಸ್ ಒಂದೇ ಕಡೆ ಬರೀಬೇಕು. ಅವೇನ್ ಬೇಡ. 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ನಾವು ಎಲ್ಲರೂ ಬರೀಬಹುದು. ನೀವು ಕ್ವಶನ್ ನಂಬರ್ ಹಾಕೋದು ಬರೆಯೋದು. ಮೇನ್ ಕ್ವಶನ್ ನಂಬರ್ ಇಂಪಾರ್ಟೆಂಟ್. ಯಾವುದೋ ಈ ಕೆಲವರು ಆನ್ಸರ್ ಬರೆದಿರ್ತಾರೆ, ಕ್ವಶನ್ ನಂಬರ್ ತಪ್ಪಾಗಿರ್ತಾರೆ, ಕ್ವಶನ್ ನಂಬರ್ ಖಾಲಿ ಬಿಟ್ಟಿರ್ತಾರೆ. ಅವಾಗ ಯಾರು ಹುಡುಕಿ ತಗೊಳ್ಳಲ್ಲ, ಕೆಲವರು ತಪ್ಪಾಗ್ತಾರೆ.
ಅದನ್ನ ಇಂಟು ಹಾಕಿ ನಡೆಯುತ್ತೆ ನೀವು ಬರೋದು ವೇಷ. ಕ್ವಶನ್ ನಂಬರ್ ಮೇನ್ ಇಸ್ ಇಂಪಾರ್ಟೆಂಟ್. ಪ್ರತಿ ಸರಿ ನೀವು ಕ್ವಶನ್ ಪೇಪರ್ ಲಾಸ್ಟ್ ಎಲ್ಲ ಬರದಾದ್ಮೇಲೆ ಆನ್ಸರ್ ಪೇಪರ್ ಕೊಡ್ತಿರಲ್ಲ 10 ನಿಮಿಷ ಇದ್ದಾಗ ಚೆಕ್ ಮಾಡಿ ನಾನು ಕ್ವಶನ್ ನಂಬರ್ ಹಾಕಿದ್ರೆ ನಾನು ಕರೆಕ್ಟ್ ಆಗಿ ಅದಕ್ಕೆ ಅದೇ ಉತ್ತರ ಬರ್ದಿನ ಇಲ್ಲ ಅಂತ ಚೆಕ್ ಮಾಡೇ ಕೊಡ್ಬೇಕು ನೀವು ಪೇಪರ್. ಅಷ್ಟು ನೀವು ಕೊನೆ 5 ನಿಮಿಷ 10 ನಿಮಿಷ ಅದಕ್ಕೆ ಮೀಸಲಿಡಬೇಕು. ಗೊತ್ತಾಯ್ತಾ? ನೀವು ಬರೋದು ತಪ್ಪಾಗೋ ಚಾನ್ಸ್ ಇರುತ್ತೆ. ಲಾಸ್ಟ್ ಕ್ವಶನ್ 14ನೇದು 1 ಮಾರ್ಕ್ಸ್ ಅಲ್ಲಿ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಬಿ ಗಳು ವೃತ್ತ ಕೇಳಿದಂತ ಸ್ಪರ್ಶಕಗಳು ಎ ಬಿ ಸಿ ಕೊಟ್ಟು ಎ ಸಿ ಅಂದ್ರೆ ಎ ಬಿ ಮತ್ತು ಎ ಸಿ ಭಾಗಗಳು ಸಮಾಗಿವೆ ಅಂತ ಕೊಟ್ಟಿದ್ದಾನೆ. ಸಿ ಎ ಮತ್ತು ಸಿ ಬಿ ಗಳು ಸ್ಪರ್ಶಕಗಳು ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಚಿತ್ರದಲ್ಲಿ ಯಾವ್ದ್ರ ಬೆಲೆ ಕಂಡಿಬೇಕು? ಯಾವ್ದ್ರ ಬೆಲೆ ಕಂಡಿಬೇಕು? ಓ ಎ ಬಿ ಬೆಲೆ ಕಂಡಿಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದನ್ನ ಚಿತ್ರವನ್ನ ಬಳಸ್ಕೊಂಡು ನಾವು ಬಾಹ್ಯ ಬಿಂದು ಪ್ರಮೇಯ ಇದೆಯಲ್ಲ ಆ ಪ್ರಮೇಯವನ್ನ ಬಳಸ್ಕೊಂಡು ಈ ಲೆಕ್ಕವನ್ನು ಬಿಡಿಸ್ತೀವಿ. ಈ ಬಾಹ್ಯ ಬಿಂದು ಪ್ರಮೇಯ ಅಲ್ಲಿ 3 ಮಾರ್ಕ್ಸ್ಗೆ ಕೂಡ ಕೇಳಬಹುದು. ಅದರ ಅನ್ವಯವನ್ನ ಬಳಸ್ಕೊಂಡು ಇಲ್ಲೊಂದು ಮಾರ್ಕ್ಸ್ಗೆ ಕೂಡ ಕವರ್ ಮಾಡ್ತಾರೆ. ಚಿತ್ರ ಯಾವ ರೀತಿ ಇದೆ ಅಂದ್ರೆ ಒಂದು ವೃತ್ತವನ್ನು ಕೊಟ್ಟಿದ್ದಾನೆ. ವೃತ್ತದಲ್ಲಿ ಈ ತರ ಒಂದು ಜಾವನ್ನು ಎಳೆದು ಇಲ್ಲಿಂದ ಇಲ್ಲಿಗೆ ಒಂದು ತ್ರಿಜ್ಯ, ನೆಕ್ಸ್ಟ್ ಇಲ್ಲಿಗೆ ಸ್ಪರ್ಶಕಗಳು. ಇದು ಸಿ ಎ ಬಿ ಓ ವೃತ್ತ ಕೇಂದ್ರ. ನಮಗೆ ಕೇಳಿದ ಕ್ವಶನ್ ಏನಂದ್ರೆ ಇದರ ಅಳತೆ ಎಷ್ಟು ಬರುತ್ತೆ? ಓ ಎ ಬಿ ಇದರ ಅಳತೆ ಬೇಕು. ಆಯ್ತಾ? ಹಾಗಾದ್ರೆ ಅವನು ಏನ್ ಕೊಟ್ಟಿದ್ದಾನೆ? ಎ ಬಿ ಮತ್ತು ಎ ಸಿ ಸಮನಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಇವೆರಡು ಭಾಗಗಳು ಈ ತ್ರಿಭುಜ ಇದು ತ್ರಿಭುಜ ಅಂತ ಕಂಡ್ರೆ ಈ ತ್ರಿಭುಜದಲ್ಲಿ 2 ಭಾಗಗಳು ಸಮಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಆಯ್ತಾ? ಹಾಗಾದ್ರೆ ಸಮಭಾವಗಳ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ? ಪರಸ್ಪರ ಸಮ ಆಗಿರ್ತವೆ. ಅಂದ್ರೆ ಇವೆರಡು ಕೋನಗಳು ಈಕ್ವಲ್. ಇವೆರಡು ಕೋನಗಳು ಈಕ್ವಲ್ ಆಗೋದ್ರಿಂದ ಇದರ ಅಳತೆ ಎಷ್ಟು ಬರುತ್ತೆ ಅಂದ್ರೆ 60 ಡಿಗ್ರಿ ಬರುತ್ತೆ. ಯಾವುದು ಕೋನ ಬಿ ಎ ಸಿ ಅಳತೆ ಎಷ್ಟು ಬರುತ್ತೆ? 60 ಡಿಗ್ರಿ. ಎಷ್ಟು ಡಿಗ್ರಿ? 60 ಡಿಗ್ರಿ. ಈಗ ಟೋಟಲ್ 3 ಸೇರಿ ಎಷ್ಟು ಇರ್ಬೇಕಪ್ಪ? 180. ಇವೆರಡು ಸಮ ಇರಬೇಕು ಅಂದ್ರೆ ಇವೆಷ್ಟು ಸಮ ಇರಬೇಕು ಅಂದ್ರೆ ನಾವೇನ್ ಮಾಡ್ಕೊಂಡ ಇದು 60 ಡಿಗ್ರಿ ಇದು 60 ಡಿಗ್ರಿ ಅಂತ ಕೊಟ್ಕೊಂಡ್ರೆ ಇದೆಷ್ಟು ಇರಬೇಕು? ಇದು ಕೂಡ 60 ಇರ್ತಲ್ಲ. 3 ಸೇರಿ ಎಷ್ಟಿರ್ತವೆ? 180 ಡಿಗ್ರಿ. ಹಾಗಾದ್ರೆ ನಮಗೆ ಬೇಕಾಗಿರೋದು ಇದು ಈ ಕೋನದ ಅಳತೆ. ಈ ಕಡೆ ಬೇಕು ಅಂದ್ರೆ ನಮಗೆ ಟೋಟಲ್ ಓ ಎ ಸಿ ಅಳತೆ ಗೊತ್ತಿದೆ. ಕೋನ ಓ ಎ ಸಿ ಅಳತೆ ಎಷ್ಟು ಬರುತ್ತೆ ಅಂದ್ರೆ 90 ಡಿಗ್ರಿ ಬರುತ್ತೆ ಅಂತ ಗೊತ್ತಿದೆ. ಯಾವಾಗಲೂ ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬವಾಗಿರುತ್ತವೆ. ಟೋಟಲ್ ಇದರ ಅಳತೆ ನಮಗೆ 90 ಡಿಗ್ರಿ ಅಂತ ಗೊತ್ತಿದೆ. ಸರಿ, ಅದನ್ನು ಬಳಸ್ಕೊಂಡು ಈಗ ಓ ಎ ಸಿ ಕೋನ ಟೋಟಲ್ 90 ಇರೋದ್ರಿಂದ ಅದನ್ನ ಓ ಎ ಸಿ ಏನಂತ ಬರೆಯಬಹುದು? ಕೋನ ಓ ಎ ಬಿ ಕೋನ ಬಿ ಎ ಸಿ ಎರಡು ಸೇರಿ 90 ಇರುತ್ತೆ. ಓ ಎ ಬಿ ಇರುತ್ತೆ, ಅದನ್ನೇ ಕಂಡುಹಿಡಿಯಬೇಕಾಗಿರೋದು ಅದು ಗೊತ್ತಿಲ್ಲ, ಅದನ್ನ ಹಾಗೆ ಮಾಡ್ಕೊಡ್ರಿ. ಕೋನ ಬಿ ಎ ಸಿ ಬರ್ಕೊಂಡು ಇಲ್ಲಿ ಎಷ್ಟು ಬರುತ್ತೆ? 60 ಡಿಗ್ರಿ ಬರುತ್ತೆ. 60 ಇಸ್ ಈಕ್ವಲ್ ಟು 90. therefore ಕೋನ ಓ ಎ ಬಿ ಎಷ್ಟು ಬರುತ್ತೆ ಅಂದ್ರೆ 90 ಮೈನಸ್ 60. 60 ಆ ಕಡೆ ಹೋದ್ರೆ ಮೈನಸ್ 60. 90 60 ಎಷ್ಟು? 30 ಡಿಗ್ರಿ. ಹಾಗಾದ್ರೆ ಈ ಕೋನದ ಅಳತೆ ಎಷ್ಟು ಬರುತ್ತೆ? 30 ಡಿಗ್ರಿ ಬಂತು. ಈ ತರ 1 ಮಾರ್ಕ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು, ಅದಾದ್ಮೇಲೆ 3 ಅಂಕದವು, ಅದಾದ್ಮೇಲೆ 4 5 ಮಾರ್ಕ್ಸಿನ ಒಂದು ಪ್ರಶ್ನೆ ಇರುತ್ತೆ. ಅದನ್ನ ಮುಂದಿನ ಪೀರಿಯಡ್ ಅಲ್ಲಿ ನೋಡ್ತಾ ಹೋಗೋಣ. ಈ 2 ಮಾರ್ಕ್ಸ್ ಏನಿವೆ ಅವನ್ನ ನೀವು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಕಲ್ತ್ಕೊಂಡ್ಬರ್ಬೇಕು. ಆಯ್ತಾ?